ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಗಟ್ಟಿಗ ESTS, ಭಂಡ ESTS ಎಳೆದಾಡಿದ ಪೊಲೀಸ್, ಗರಂ ಆದ ಶಾಸಕರು, ಸೋಮಶೇಖರ್ ಉಚ್ಚಾಟನೆ ಸಂಭವ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮಗಳ ಸಮ್ಮಿಶ್ರಣದ ವರದಿ. ಏನಿದು? ಗಟ್ಟಿಗ ESTS ಒಂದು ಕಡೆಗೆ, ಬಂಡ ESTS ಒಂದು ಕಡೆಗೆ, STS ಎಳೆದಾಡಿದ ಪೊಲೀಸರು ಒಂದು ಕಡೆಗೆ, ಗರಂ ಆದ ಶಾಸಕರು ಮತ್ತೊಂದು ಕಡೆಗೆ. ಇದಿಷ್ಟು ಒಂದು ಭಾಗದ ವರದಿ. ಆದರೆ ಇನ್ನೊಂದು ಭಾಗದ ವರದಿ ಅಂತ ಹೇಳಿದ್ರೆ ಸೋಮಶೇಖರ್ ಉಚ್ಚಾಟನೆ ಸಂಭವ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಏನಿದು? ಈಗಾಗಲೇ ಗೊತ್ತಾಗಿರಬಹುದು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಶಾಸಕ ಮುನಿರತ್ನರವರು ಈಗಾಗಲೇ ಬಂಧನವಾಗಿದೆ, ಜೈಲಲ್ಲಿದ್ದಾರೆ. ಅದರ ಚಟುವಟಿಕೆಗಳು ನಡೀತಾ ಇದೆ. ಅವರ ವಿರುದ್ಧವಾಗಿರ್ತಕ್ಕಂಥ ಪ್ರತಿಭಟನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತದಲ್ಲಿ ನಡೆಯಿತು. ಅದು ಆಯೋಜನೆ ಮಾಡಿದಂಥದ್ದು ಯಶವಂತಪುರ ಕ್ಷೇತ್ರ ಕಾಂಗ್ರೆಸ್ನಿಂದ. ಯಶವಂತಪುರ ಕ್ಷೇತ್ರ ಕಾಂಗ್ರೆಸ್ನವರು ಮಾಡಿದಂತಹ ಕಾರ್ಯಕ್ರಮಗಳಿಗೆ, ಪ್ರತಿಭಟನೆಯೊಳಗೆ ಬೇರೆ ಬೇರೆಯವರ ಬೆಂಬಲವಿತ್ತು. ಆದರೆ ST ಸೋಮಶೇಖರ್ ಅವರು ನೇರವಾಗಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕವಾಗಿ ನಾನು ಗಟ್ಟಿಗ ಅಂತ ತೋರಿಸಿಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇತ್ತು. ಹಾಗೆ ಇನ್ನೊಂದು ಕಡೆಗೆ ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು, ಅವರು ಬರೀ ಗಟ್ಟಿಗ ಅಷ್ಟೇ ಅಲ್ಲ ಸ್ವಾಮಿ, ಭಂಡರೂ ಹೌದು. ಅರೆ ಏನ್ರಿ ಇದು ಭಂಡರು? ಹೌದು, ರಾಜಕೀಯದಲ್ಲಿ ಒಂದು ರೀತಿಯ ಜಗಬಂಡ. ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಯಾರನ್ನೂ ಕೇರ್ ಮಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು, BJPಗೆ ಹೋದರು, BJP ಒಳಗೆ ಸರಿ ಹೋಗ್ತಿಲ್ಲ ಅಂತೇಳಿ ಈಗ ನೇರವಾಗಿ ಕಾಂಗ್ರೆಸ್ಗೆ ಪಾದಾರ್ಪಣೆ ಮಾಡದೇ ಇದನ್ನು ಇಡೀ ಸಂಪೂರ್ಣ ಕಾಂಗ್ರೆಸ್ನಲ್ಲಿದ್ದಾರೆ. ಹಾಗಾಗಿ ಅವರು ಬಂಡರೆ, ಪ್ರಶ್ನೆ ಇಲ್ಲ ಅನ್ನುವಂಥದ್ದು. ಈ ಎರಡು ಮಾತುಗಳು ಪ್ರತಿಭಟನೆಗೆ ಮುನ್ನ, ಪ್ರತಿಭಟನೆಯ ನಂತರ ಕೇಳಿ ಬರ್ತಾ ಇತ್ತು. ಈ ಮಾತನ್ನು ಕೆಲವು ಪೊಲೀಸ್ನವರು ಕೂಡ ಮಾತನಾಡ್ತಾ ಇದ್ದರು. ಯಾಕೆ ಅಂತಂದರೆ ಭಾರತೀಯ ಜನತಾ ಪಕ್ಷದ ಶಾಸಕರು, ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರು, ಭಾರತೀಯ ಜನತಾ ಪಕ್ಷದ ಶಾಸಕರ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂಥದ್ದು. ಹಾಗಾಗಿ ಎಲ್ಲರಿಗೂ ಕೂಡ ಅಚ್ಚರಿಯೂ ಕೂಡ. ಆದರೂ ಕೂಡ ಸೋಮಶೇಖರ್ ಅವರು ಒಂದು ರೀತಿಯ ಗಟ್ಟಿಗರು ಹೌದು, ಬಂಡರು ಹೌದು. ರಾಜ್ಯಸಭೆಯ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಸಂದರ್ಭದೊಳಗೆ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದಾಗ ಸುದ್ದಿ ಮೃದಂಗದ ಪ್ರಶ್ನೆಯನ್ನು ಇದನ್ನೇ ಕೇಳಿದ್ವಿ ನಾವು. ಸರ್, ಅಡ್ಡ ಮತದಾನ ಮಾಡಿದಿರಿ, BJP ವಿರುದ್ಧ ಹೋಗ್ತಿದ್ರಿ, ಯಾಕೆ ಸರ್ ಇಷ್ಟೊಂದು ಬಂಡತನ ನಿಮಗೆ ಅಂತ ಕೇಳಿದಾಗ ಅತ್ಯಂತ ಒಂದು ರೀತಿಯೊಳಗೆ ನಕ್ಕು ಅವ್ರು ಹೇಳಿದ್ರು, ನೀವು ಇನ್ನೊಮ್ಮೆ ಕರೀರಿ, ಯಾಕೆ ಅಂತ ಹೇಳ್ತೀನಿ ನಾನು ಅಂಥೇಳಿ ಅಂತ. ಹಾಗಾಗಿ ಈ ಶಬ್ದದ ಬಳಕೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸೋಮಶೇಖರ್ ಅವರು ಪ್ರತಿಭಟನೆಯನ್ನು ನೇತೃತ್ವವನ್ನು ವಹಿಸಿದ್ರು. ಬಂದ ತಕ್ಷಣ ಅಲ್ಲಿದ್ದಂಥ ಪೊಲೀಸ್ ಹೇಳಿದ್ರು, ಇಲ್ಲ, ಇಲ್ಲಿ ನೀವು ಮೆರವಣಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ನಾವು ಇಲ್ಲಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೋಮಶೇಖರ್ ಅವರು ಒಂದಷ್ಟು ಮಾತನಾಡಿದ್ರು, ಕೇಳಲಿಲ್ಲ. ಸೋಮಶೇಖರ್ ಅವರನ್ನೂ ಕೂಡ ಎಳೆದಾಡಿದ್ರು ಪೊಲೀಸ್ನವರು. ಜೀಪ್ ಹತ್ತಿ, ಬಸ್ ಹತ್ತಿ, ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಇಲ್ಲಿ ಬಿಡೋದಿಲ್ಲ ಅಂಥೇಳಿ ಅಂತ. ಅವರ ಬೆಂಬಲಿಗರನ್ನು ಅನೇಕರನ್ನು ಬಸ್ಸನ್ನು ಹತ್ತಿ ಬಂಧನವನ್ನು ಕೂಡ ಮಾಡಿದ್ರು. ಸೋಮಶೇಖರ್ ಅವರ ಬಂಧಿಸ್ತೀವಿ ಅಂತೇಳಿ ಎಳ್ಕೊಂಡು ಹೋದರು. ವಾಪಸ್ ಬಂದು ಮತ್ತೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು, ನಾನು ನಡ್ಕೊಂಡು ಹೋಗ್ತೀನಿ ಅಂದರೆ, ಇಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಅವಕಾಶವೇ ಇಲ್ಲ ಅಂತ ಹೇಳಿದಾಗ ಕಾರನ್ನು ಏರಿ ಹೊಯ್ಸಳ ವೃತ್ತದಿಂದ ಗಣೇಶ ದೇವಸ್ಥಾನದ ಆಟದ ಮೈದಾನಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಮೌನ ಪ್ರತಿಭಟನೆ ಅಂತ ಹೇಳಿದ್ರು ಕೂಡ ಒಂದಷ್ಟು ಘೋಷಣೆಗಳು ಮೊಳಗ್ತಾ ಇತ್ತು. ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಹೊಯ್ಸಳ ವೃತ್ತದಲ್ಲಿ ST ಸೋಮಶೇಖರ್ ಅವರು ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆಯನ್ನು ಕೊಟ್ಟು ಹೇಳಿದ್ರು, ನಾನು BJPಯ ಶಾಸಕ ಅಂತ ಇಲ್ಲ ಭಾಗವಹಿಸ್ತಾ ಇಲ್ಲ, ನಾನು ಸಮುದಾಯದ ನಾಯಕನಾಗಿ ನನ್ನ ಕ್ಷೇತ್ರ ಜಾತ್ಯತೀತವಾಗಿರ್ತಕ್ಕಂಥ ಕ್ಷೇತ್ರ, ಹಾಗಾಗಿ ಈ ಪ್ರತಿಭಟನೆ ಪಾಲ್ಗೊಂಡಿದ್ದೇನೆ ಅಂತ ಹೇಳಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನ ಮಾಡಬೇಕು ಅಂತ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಲಿತ ಮುಖಂಡರು ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಕ್ಕಲಿಗ ಕಮ್ಯುನಿಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಬಂದು ನನ್ನನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ. ಈ ಥರ ನಾವೆಲ್ಲ ಕೂಡ ಬಹಳ ಮಾನಸಿಕವಾಗಿ ನೋವಾಗಿದೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಮನಸೋ ಇಚ್ಛೆ ಮಾತನಾಡಿದ್ದಾರೆ.
ಅದರಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನೀವು ಈ ಭಾಗದಲ್ಲಿ ಶಾಸಕರಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಈ ಮೌನ ಮೆರವಣಿಗೆ ಪೊಲೀಸ್ ಸ್ಟೇಷನ್ಗೆ ಕೊಡ್ತಕ್ಕಂಥದ್ದಕ್ಕೆ ನೀವು ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಅದಕ್ಕೆ ಅವರೆಲ್ಲರಿಗೂ ಕೂಡ ಗೌರವ ಕೊಟ್ಟು ನಾನು ಕೂಡ ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸೋಕ್ಕೆ ಬಂದಿದ್ದೇನೆ. ಪೊಲೀಸ್ನವರು ಸಹಕಾರ ಕೊಡ್ತಾ ಇಲ್ಲ. ಅದರಿಂದ ತಮಗೆಲ್ಲ ಮಾಹಿತಿ ಇದೆ. ಭಾಳಷ್ಟು ಜನ ಮಹಿಳೆಯರು 2-3 ದಿವಸದಿಂದ ಬಹಳ ನೊಂದಿದ್ದಾರೆ. ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಶಾಸಕರೆಲ್ಲರೂ ಒಬ್ಬ ಶಾಸಕನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವಾದರೂ ಅಟ್ಲೀಸ್ಟ್ ನಮಗೆ ಗೌರವ ಕೊಟ್ಟು ಈ ಮೌನ ಮೆರವಣಿಗೆಯಲ್ಲಿ ಭಾಗವಹಿಸಿ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದನ್ನ ರಿಕ್ವೆಸ್ಟ್ ಮಾಡಾದ್ಮೇಲೆ ಈ ಮೌನ ಮೆರವಣಿಗೆಗೆ ಕೂಡ ನಾನು ಕೂಡ ಭಾಗವಹಿಸಿದ್ದೇನೆ. ತಾಂತ್ರಿಕವಾಗಿ ಬಿಜೆಪಿಯಲ್ಲಿ ಇದಿರ್ತಾವ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಇದೊಂದು ಹಿಂದೆ ರಾಜಕೀಯ ನಡೀತಾ ಇದೆ. ಚೆನ್ನಾರೆಡ್ಡಿ ಅವರ ಮೇಲೆ ಪ್ರಕರಣ ಕ್ರಮ ಆಗಲ್ಲ, ಮುನಿರತ್ನ ಅವರ ಬಂಧನ ಆಗತ್ತೆ, ಇದು ರಾಜಕೀಯ ಅನ್ನೋ ರೀತಿಯಲ್ಲಿ ಆರೋಪಗಳನ್ನ ಮಾಡ್ತಾರೆ. ಚೆನ್ನಾರೆಡ್ಡಿ ಯಾರಾದ್ರೂ ಮಹಿಳೆಯನ್ನ ಮಂಚಕ್ಕೆ ಹೋಗಿದ್ರ? ಯಾರಾದ್ರೂ ದಲಿತರನ್ನ ಹೆಸರಿಡದೆ ಚೆನ್ನಾರೆಡ್ಡಿ ಅಂತ ಹೋಗಿದ್ರ? ಚೆನ್ನಾರೆಡ್ಡಿ ಹೇಳಿ, ಚೆನ್ನಾರೆಡ್ಡಿ ಏನ್ ಕೇಸು? ಕರಪ್ಷನ್ ಕೇಸ್ ಇರ್ಬೋದು. ಚೆನ್ನಾರೆಡ್ಡಿ ಆಗ್ಲಿ, ಚೆನ್ನಾರೆಡ್ಡಿ ಮಗ ಆಗ್ಲಿ ಯಾವತ್ತೂ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ಲಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದ ಶಾಸಕರು ಒಬ್ಬ ಮಹಿಳೆ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ, ಮಹಿಳೆಯರು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ, ದಲಿತ ಮುಖಂಡರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಒಕ್ಕಲಿಗ ಕಮ್ಯುನಿಟಿ ಅವರು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾತಕ್ಕೆ ಅವ್ರನ್ನ ಡಿಪೆಂಡ್ ಮಾಡ್ತಿದ್ದಾರೆ ನಾಯಕರುಗಳು? ಯಾತಕ್ಕೆ ಡಿಪೆಂಡ್ ಮಾಡ್ತಿದ್ದಾರೆ ಅಂದ್ರೆ, ಒಬ್ಬ ಶಾಸಕ ಏನ್ ಬೇಕಾದ್ರೂ ದೌರ್ಜನ್ಯದಲ್ಲಿ ಮಾತಾಡ್ಬೋದಾ? ಯಾವ ಹೆಣ್ಮಕ್ಳ ಬಗ್ಗೆ ಕೀಳಾಗಿ ಮಾತನಾಡ್ಬೋದಾ? ಅಷ್ಟು ಕೀಳಾಗಿ ಮಾತನಾಡಿದ್ರು ಕೂಡ ಇವ್ರು ಯಾರನ್ನೂ ಕೂಡ ಅವನ ವಿರುದ್ಧ ಮಾತನಾಡದೆ ಪಕ್ಷದಲ್ಲಿ ನಾನು ಸಾಳ್ಮೆ ನಿಲ್ಲಕ್ಕೆ ಆಗೋದಿಲ್ಲ. ಎಲ್ಲ ಬಂದು 2 ದಿವಸ ನಿನ್ನೆಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ಶಾಸಕ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತ ಏನಾದ್ರು ಸ್ಪೀಕರ್ಗೆ ಮನವಿ ಮಾಡ್ತೀರಾ ಸರ್? ಮಾಡ್ಲಿ, ಯಾರು ನಾನು ಮಾಡೋದಿಲ್ಲ, ಪಕ್ಷದವ್ರು ಏನ್ ಮಾಡ್ತಾರೆ ಮಾಡ್ಲಿ. ನಾನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಬಹಳ ನೋವಾಗಿದೆ, ಅವ್ರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಕೂಡ ರಿಕ್ವೆಸ್ಟ್ ಮಾಡಿದ್ರು. ಅದು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಪ್ಪ. ಒಬ್ಬ ಶಾಸಕ ಅಂತಲ್ಲ, ಇದೇನು ದೌರ್ಜನ್ಯದ ವಿಪರೀತ ಮಾತನಾಡಿದ್ದಾನೆ ಅದ್ರ ವಿರುದ್ಧ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಏನು ಕ್ರಮ ತೆಗೆದುಕೊಳ್ಬೇಕೋ ಸರ್ಕಾರ ತೆಗೆದುಕೊಳ್ತಾರೆ. ಒಕ್ಕಲಿಗರ ವಿರೋಧಿ ಮುನಿರತ್ನಂಗೆ ಹೊಡೆಯಲ್ಲ
ಆಗತ್ತಪ್ಪ ಬಿಜೆಪಿ ಪಕ್ಷಕ್ಕೆ ಇದಿಷ್ಟು ವಿಶೇಷವಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಇಲ್ಲಿಂದ ಹೊರಟಂತಹ ಮೆರವಣಿಗೆ ಗಣೇಶ ದೇವಸ್ಥಾನದ ಆಟದ ಮೈದಾನದಲ್ಲಿ ಹೋಯಿತು. ಕೆಲವೊಂದಿಷ್ಟು ಜನ ಬಂದರವಾಗಿ ಪೊಲೀಸ್ ವ್ಯಾನು ಮತ್ತು ಬಸ್ಗಳಲ್ಲಿ ಹೋಗಿ ಆಗಿತ್ತು. ಅಲ್ಲೊಂದಿಷ್ಟು ಪ್ರತಿಭಟನೆ ನಡೀತು, ಅಲ್ಲೊಂದಿಷ್ಟು ಗೋಷ್ಠಿಗಳಾಯಿತು. ನಂತರ ಹಾಗಾಗಿ ಮಾತುಕತೆಗಳಾಯಿತು. ಅಲ್ಲಿ KPCC ಮಹಿಳಾ ಘಟಕದ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ, MLC ಆಗಿರ್ತಕ್ಕಂಥ ಪುಟ್ಟಣ್ಣ, ರಾಮೋಜಿ ಗೌಡರು, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತರಾಯಪ್ಪನವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುನಿರತ್ನರವರ ವಿರುದ್ಧವಾಗಿರ್ತಕ್ಕಂಥ ಒಂದಿಷ್ಟು ಘೋಷಣೆಗಳ ಜೊತೆಯಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ನಂತರ ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಸೋಮಶೇಖರ್ ಅವರನ್ನು ಬಂಧಿಸಲಿಲ್ಲ. ಆದರೆ ಪೊಲೀಸ್ನವರು ಒಂದು ರೀತಿ ಒಳಗೆ ಯಶವಂತಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರನ್ನು ಎಳೆದಾಡಿದ್ರು. ಆ ದೃಶ್ಯವನ್ನು ನೀವು ಗಮನಿಸಿ. ಅವ್ರು ಬಿಡೋದಿಲ್ಲ ಅನ್ನೋದಕ್ಕೆ ಇಲ್ಲ, ನಾವು ಒಂದು ರೀತಿಯೊಳಗೆ ಸೋಮಶೇಖರ್ ಗರಂ ಆದರು. ನಾವೇನು ಗಲಾಟೆ ಮಾಡ್ತಾಯಿದ್ದೀವೇನ್ರಿ ಅಂಥೇಳಿ ಅಂತ. ಇಷ್ಟೆಲ್ಲ ಚಟುವಟಿಕೆಗಳು ನಡೆದಂಥದ್ದು BJPಯ ಶಾಸಕರಾದಂಥ ಮುನಿರತ್ನರವರ ವಿರುದ್ಧ ಅಧಿಕೃತವಾಗಿ BJPಯ ಶಾಸಕರಾಗಿ ದೇಹ ಮನಸ್ಸು ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಪ್ರತಿಭಟಿಸಿದ್ದು BJPಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರ್ತಕ್ಕಂಥದ್ದು. ಇನ್ನೊಂದು, ಸೋಮಶೇಖರ್ ಅವರು ಈಗಾಗಲೇ ಸಂಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಾಗಿದೆ. ಪ್ರತಿಭಟನೆ ಅಷ್ಟಲ್ಲ, 17 ಪಂಚಾಯಿತಿಯ ಅಧ್ಯಕ್ಷರ ನೇಮಕಾತಿಯು ಕೂಡ ಸೋಮಶೇಖರ್ ಅವರ ಶಾಸಕರ ಕಚೇರಿಯಲ್ಲೇ ನಡೆದು ಅಲ್ಲಿಯೇ ಪತ್ರವನ್ನು ವಿತರಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಕಾನೂನುಬದ್ಧವಾಗಿ ಚಿಹ್ನೆಯ ಮೇಲೆ ಗೆದ್ದಿದ್ದಾರೆ ಸೋಮಶೇಖರ್ ಅನ್ನೋದನ್ನು ಹೊರತುಪಡಿಸಿದರೆ ಮಾನಸಿಕವಾಗಿ, ದೈಹಿಕವಾಗಿ ಪರಿಪೂರ್ಣವಾಗಿ ಕಾಂಗ್ರೆಸ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ, ಇಷ್ಟೆಲ್ಲ ಮಾಡಬೇಕಾದರೆ ಯಾವುದೇ ಶಾಸಕರಿಗೂ ಗಟ್ಟಿತನ ಬೇಕು. ಒಂದು ಪಕ್ಷದಿಂದ ಗೆದ್ದು, ಆ ಪಕ್ಷದ ಚಿಹ್ನೆಯಿಂದ ಗೆದ್ದು ಇನ್ನೊಂದು ಪಕ್ಷದ ಜೊತೆಗೆ ಸಂಪೂರ್ಣವಾಗಿ ಗುರುತಿಸಿಕೊಳ್ಳುವಂಥದ್ದಿದೆಯಲ್ಲ, ಹಾಗಾಗಿಯೇ ನಾ ಹೇಳಿದ್ದು ಗಟ್ಟಿಗ ಈ STS ಬಂಡ ಈ STS ಅಂಥೇಳಿ ಅಂತ. ನೋಡೋಣ ಮುಂದಿನ ದಿವಸಗಳಿಗೆ ಏನಾಗುತ್ತೆ ಅನ್ನುವಂಥದ್ದು ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನೊಂದು, ಸೋಮಶೇಖರ್ ಉಚ್ಚಾಟನೆ ಸಂಭವ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅರೆ ಏನಿದು? ಸೋಮಶೇಖರ್ ಉಚ್ಚಾಟನೆ ಮಾಡಿದ್ರೆ ಆಯಿತು, ಮಾಡಲಿ. ರೋಗಿ ಬಯಸೋದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದರೆ ಹೇಗೆ ಅಂಥೇಳಿ ಅಂತ. ಸೋಮಶೇಖರ್ ಅವರು ವಿಧಾನಸಭೆಯ ಚುನಾವಣೆ ಆದಮೇಲೆ ಸ್ವಲ್ಪ ದಿವಸ ಮಾತ್ರ ಇದ್ದ ಹಾಗೆ ತೋರಿಸಿ ಈಗ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದರೂ ಕೂಡ ನಾಮಕಾವಸ್ಥೆಗೆ ಒಂದು ನೋಟಿಸನ್ನು ಕೊಟ್ಟರು. ಆ ನೋಟಿಸ್ಗೆ 176 ಪುಟಗಳ ಉತ್ತರವನ್ನು ಸೋಮಶೇಖರ್ ಸಿದ್ಧಪಡಿಸಿ ಕೊಟ್ಟಾಯಿತು. ಅವರು ತೆಪ್ಪಗಾಗಿ ಆಯಿತು. ಲೋಕಸಭಾ ಚುನಾವಣೆ ಬಂದಾಗ ಸೋಮಶೇಖರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ರಾಜೀವ್ ಗೌಡರ ಪರವಾಗಿ ನೇರ ಪ್ರಚಾರಕ್ಕೆ ಬರೆದಿದ್ದರೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ಹೊತ್ತು ಅವರ ಪರವಾಗಿ ಕ್ಯಾನ್ವಸನ್ನು ಮಾಡಿದ್ರು, ಕ್ಯಾನ್ವಸನ್ನು ಮಾಡಿಸಿದ್ರು. ಬೂತ್ಗಳಲ್ಲಿ ನೋಡಿಕೊಳ್ಳಬೇಕಾದಂಥ ವ್ಯವಸ್ಥೆಗಳನ್ನು ನೋಡಿಕೊಂಡ್ರು. BJPಯವರು ಏನೂ ಮಾಡೋಕ್ಕಾಗಲಿಲ್ಲ. ಶೋಭಾ ಕರಂದ್ಲಾಜೆ BJP ಅಭ್ಯರ್ಥಿ, ಅವರ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಅನೇಕ ಬಾರಿ ಆಡಿದ್ರು ಕೂಡ ನಂತರದಲ್ಲಿ ಮಾತುಗಳು ಕಡಿಮೆ ಆಯಿತು ಅಷ್ಟೇ. ಒಟ್ಟಿನೊಳಗೆ BJPಯ ವಿರುದ್ಧವಾಗಿ ಶೆಡ್ ಹೊಡೆದಂಥವರು ಸೋಮಶೇಖರ್ ಅವರು. ಅವ್ರನ್ನ ಪಕ್ಷದ ಉಚ್ಚಾಟಿಸಿ ಅಂತೇಳಿ ಅನೇಕರು ಹೇಳ್ತಾ ಇದ್ರು ಕೂಡ ಮಾಡಿರಲಿಲ್ಲ ಆ ಕೆಲಸ. ವಿಜಯೇಂದ್ರ BS ಯಡಿಯೂರಪ್ಪನವರ ಜೊತೆಗೆ ಅತ್ಯಂತ ಉತ್ತಮ ಸಂಬಂಧವನ್ನು ಎಸ್ ಟಿ ಸೋಮಶೇಖರ್ ಅವರು ಹೊಂದಿದ್ದಾರೆ ಎನ್ನುವ ಕಾರಣ ಇರಬಹುದೇನೋ. ಇನ್ನೊಂದು ಕಡೆಗೆ ಆಗಿದ್ದು ಅಂತಾರೆ,
ಲೋಕಸಭೆಯ ಚುನಾವಣೆಯೊಳಗೆ ಇವ್ರನ್ನೇನಾರು ಉಚ್ಚಾಟನೆಯನ್ನು ಮಾಡಿದ್ದೇ ಆದರೆ ಶೋಭಾ ಕರಂದ್ಲಾಜೆ ಅವರಿಗೆ ವ್ಯತಿರಿಕ್ತ ಪರಿಣಾಮ ಬೀರಬಹುದೇನೋ ಎನ್ನುವಂತಹ ದೂರಾಲೋಚನೆಯಿಂದ ಅವರನ್ನು ಉಚ್ಚಾಟನೆಯನ್ನು ಮಾಡಲಿಲ್ಲ. ಹಾಗೆಯೇ ತೇಪೆ ಹಚ್ಚಿಕೊಂಡು ಹೋದರು. ತೇಪೆ ಹಚ್ಚಿಕೊಂಡು ಹೋಗಿ ಆಯಿತು. ಈಗ ಮೇಲಿಂದ ಮೇಲೆ ಕಾಂಗ್ರೆಸ್ಸಿನ ಜೊತೆಗೆ ಸಾಕಷ್ಟು ಸಖ್ಯವನ್ನು ಬೆಳೆಸಿ ಸಂಪೂರ್ಣ ಸಕ್ರಿಯವಾಗಿರ್ತಕ್ಕಂಥ ಸೋಮಶೇಖರ್ ಅವರ ಬಗ್ಗೆ ಕ್ರಮ ಕೈಗೊಳ್ಳದೇ ಹೋದರೆ BJP ಅಸಮರ್ಥ ಅಂತ ಆಗುವುದರಲ್ಲಿ ಸಂಶಯವಿಲ್ಲ ಅನ್ನುವ ಚರ್ಚೆಗಳು. ಯಶವಂತಪುರ ಕ್ಷೇತ್ರದಲ್ಲಿ ನೂತನವಾಗಿ ಇನ್ನೂ ನಗರ ಮಂಡಲ ಅಧ್ಯಕ್ಷರು BJPಯಿಂದ ನೇಮಕವಾಗಿಲ್ಲ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ನೇಮಕವಾಗಿಲ್ಲ, ಇನ್ನು ಹಳಬರೇ ಮುಂದುವರೆದಿದ್ದಾರೆ. ಹಳಬರಮ್ಮ ಅವಧಿ ಮುಗಿದಿದೆ ಎಂದು ಕೆಲವೊಬ್ಬರು ಸಕ್ರಿಯವಾಗಿಲ್ಲ, ಹೊಸದಾಗಿ ನೇಮಕ ಮಾಡಿಲ್ಲ ಅಂತ ನೇಮಕ ಮಾಡುವವರು ಸಕ್ರಿಯವಾಗಿಲ್ಲ. ಈ ಮಧ್ಯೆಯೊಳಗೆ ST ಸೋಮಶೇಖರ್ ಅವರು ಮಹಿಳಾ ಘಟಕಕ್ಕೆ ಎಲ್ಲರನ್ನು ನೇಮಕ ಮಾಡಿ ಆಯಿತು, ಸಾರಾಸಗಟು ನೇಮಕ. ಅದಾದಮೇಲೆ 17 ಪಂಚಾಯಿತಿಗಳಿಗೆ ಎಲ್ಲ ಪಂಚಾಯಿತಿಗಳಿಗೆ ಅಧ್ಯಕ್ಷರ ನೇಮಕ. ಆ ಎಲ್ಲ ನೇಮಕಾತಿ ಪತ್ರಗಳನ್ನು ನೀಡಿದ್ದೆಲ್ಲಿ? ಯಶವಂತಪುರ ಕ್ಷೇತ್ರ ಶಾಸಕರ ಕಚೇರಿಯಲ್ಲಿ. ಅದು BJP ಶಾಸಕರ ಕಚೇರಿಯೋ ಸರ್ಕಾರದ ಶಾಸಕರ ಕಚೇರಿಯೋ ಅನ್ನುವಂಥ ಚರ್ಚೆಗಳು ನಡೆಯಲಿಕ್ಕೆ ಆರಂಭವಾಯಿತು. ಸೋಮಶೇಖರ್ ಇದಕ್ಕೆ ಜಗ್ಗಲಿಲ್ಲ. ಅಲ್ಲೇ ಎಲ್ಲರಿಗೂ ಕೊಟ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿ ಅಂತ ಹೇಳಲಿಕ್ಕೆ ಆರಂಭವನ್ನು ಮಾಡ್ತಾ ಇದ್ದಾರೆ. ಅಲ್ಲಲ್ಲೇ ಸಭೆಯನ್ನು ಮಾಡ್ತಾ ಇದ್ದಾರೆ. ಹೀಗಿರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಯಶವಂತಪುರ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಕಟ್ಟಲು ಮತ್ತೆ ಪುನರ್ಜೀವನಗೊಳಿಸಲು ಹೊರಟಿರ್ತಕ್ಕಂಥ ಸೋಮಶೇಖರ್ ಅವರಿಗೆ BJPಗೆ ಮುಜುಗರವಾಗುತ್ತಿದೆ. ಈಗಲಾದರೂ ಉಚ್ಚಾಟಿಸಬೇಕು ಎನ್ನುವ ಚರ್ಚೆಗಳು ವಿಜಯೇಂದ್ರ ಅವರ ಮೇಲೆ ಒತ್ತಡಗಳಾಗ್ತಾ ಇರುವ ಹಿನ್ನೆಲೆಯೊಳಗೆ ಸೋಮಶೇಖರ್ ಅವರನ್ನು ಇನ್ನು ಕೆಲವೇ ದಿವಸಗಳಲ್ಲಿ ಉಚ್ಚಾಟಿಸುವ ಸಂಭವವಿದೆ. ಉಚ್ಚಾಟಿಸಿದ್ರೆ ಏನಾಗುತ್ತೆ? ಅದರ ಮುಂದುವರೆದ ಭಾಗನೇ ಹೇಳಿದ್ದು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಅಂದರೆ ಅದರ ಅರ್ಥ, ರೋಗಿಗೂ ಹಾಲು ಅನ್ನ ಬೇಕಾಗಿತ್ತು, ವೈದ್ಯರು ಬಂದು ನೀವು ಹಾಲು ಅನ್ನ ತೆಗೆದುಕೊಳ್ಳಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರು. ಇಬ್ಬರದು ಒಳ್ಳೆಯದಾಯ್ತಲ್ಲ ಅಂತ. ಹಾಗೆಯೇ ಸೋಮಶೇಖರ್ ಅವ್ರಿಗೂ ಅದೇ ಬೇಕಾಗಿರುವಂಥದ್ದು. ಉಚ್ಚಾಟನೆ ಮಾಡಿದರೆ ಶಾಸಕರಾಗಿಯೇ ಮುಂದುವರಿಯುತ್ತಾರೆ. ಅವಾಗ ಯಾವ ಲಗಾಮು ಇಲ್ಲದೆ, ಯಾವ ಹಂಗೂ ಇಲ್ಲದೆ ನೇರವಾಗಿ ಪರಿಪೂರ್ಣವಾಗಿ ಕಾಂಗ್ರೆಸ್ ಸಿಂಬಲ್ನೊಳಗೆ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆ ಈಗೇನು ಓಡಾಡ್ತಾ ಇದ್ದಾರೆ ಅದರ 100 ಪಟ್ಟು ಓಡಾಡಿ ಶತಾಬ್ದಿ ರೀತಿಯಲ್ಲೇ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಆಗತ್ತೆ, ಶಾಸಕ ಸ್ಥಾನ ಉಳಿದುಕೊಳ್ಳುತ್ತೆ ಅನ್ನುವ ಆಲೋಚನೆಯೊಂದಿಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನುವಂತಾಗಿ ಸೋಮಶೇಖರ್ ಅವರನ್ನ BJPಯಿಂದ ಉಚ್ಚಾಟಿಸಿದರೆ BJPಗೆ ಲಾಭವಿದೆಯಲ್ಲೋ ಗೊತ್ತಿಲ್ಲ, ಸೋಮಶೇಖರ್ ಅವರಿಗಂತೂ ಲಾಭ ಅನ್ನುವಂಥ 2 ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ, ಯಶವಂತಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪುನರುಜ್ಜೀವನಗೊಳಿಸೋದಕ್ಕೆ ಸೋಮಶೇಖರ್ ಅವರು 10 ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಪರಿಪೂರ್ಣವಾಗಿ ಸಕ್ರಿಯರಾಗಿದ್ದಾರೆ. ಯಾಕೆ, ಏನು, ಎತ್ತ ಅಂತ ಅವರು ಸಿಕ್ಕಾಗ ಒಮ್ಮೆ ಚಿಟ್ ಚಾಟ್ ನಡೆಸಿ ನಿಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ, ಮುನಿರತ್ನರವರ ವಿರುದ್ಧ ಇವರು ಶೆಡ್ ಹೊಡೆದಿರ್ತಕ್ಕಂಥದ್ದು. ಒಂದು ಕಾಲದೊಳಗೆ ಮುನಿರತ್ನ, ಸೋಮಶೇಖರ್, ಭೈರತಿ ಬಸವರಾಜ್ SBM ಆಗಿದ್ದಂಥವರು, ಆದರೆ ಈಗ ದೂರ ಆಗಿರುವಂಥದ್ದು. ಈ ಎಲ್ಲದರ ಬಗ್ಗೆ ಅವರೇ ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಿ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಹೊತ್ತು ಬರ್ತಾನೆ. ನಮಸ್ಕಾರ.